ಸ್ಟ್ರೀ 2 ಸರ್ಕೇಟ್ ಕೇರ್ ಟ್ಯಾಂಕ್ ಟ್ರಾನ್ಸಲ್ ವುಮನ್ 2 ಟೆರರ್ ಆಫ್ ದ ಹೆಡ್ಲೆಸ್ ಅಮರ್ ಕೌಶಿಕ್ ನಿರ್ದೇಶಿಸಿದ 2024ರ ಭಾರತೀಯ ಹಿಂದಿ ಭಾಷೆಯ ಹಾಸ್ಯ ಭಯಾನಕ ಚಲನಚಿತ್ರವಾಗಿದೆ. ಇದನ್ನು ನಿರೇನ್ ಭಟ್ ಬರೆದಿದ್ದಾರೆ ಮತ್ತು ಮ್ಯಾಡಾಕ್ ಫಿಲ್ಮ್ಸ್ ಮತ್ತು ಜಿಯೋ ಸ್ಟುಡಿಯೋಸ್ ಜಂಟಿಯಾಗಿ ನಿರ್ಮಿಸಿದ್ದಾರೆ. ಇದು ಮ್ಯಾಡಾಕ್ ಸೂಪರ್ ನ್ಯಾಚುರಲ್ ಯೂನಿವರ್ಸ್ನಲ್ಲಿ 5ನೇ ಕಂತು ಮತ್ತು ಸ್ಟ್ರೀ 2018ನ ಉತ್ತರಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಚಿತ್ರದಲ್ಲಿ ರಾಜ್ಕುಮಾರ್ ರಾವ್, ಶ್ರದ್ಧಾ ಕಪೂರ್, ಪಂಕಜ್ ತ್ರಿಪಾಠಿ, ಅಭಿಷೇಕ್ ಬ್ಯಾನರ್ಜಿ ಮತ್ತು ಅಪರಶಕ್ತಿ ಖುರಾನಾ ನಟಿಸಿದ್ದಾರೆ. 7 ನಿರೂಪಣೆಯು ಸ್ನೇಹಿತರ ಗುಂಪನ್ನು ಅನುಸರಿಸುತ್ತದೆ. ಅವರು ಚಂದೇರಿಯ ಮಹಿಳೆಯರನ್ನು ಅಪಹರಿಸುವ ದುರುದ್ದೇಶಪೂರಿತ ಘಟಕವನ್ನು ಸೋಲಿಸಬೇಕು. ಕೌಶಿಕ್ ಅವರು ಅಕ್ಟೋಬರ್ 2018ರಲ್ಲಿ ಸ್ಟ್ರೀಯ ಉತ್ತರಭಾಗವನ್ನು ಅಭಿವೃದ್ಧಿಪಡಿಸುವ ಆಸಕ್ತಿಯನ್ನು ಮೊದಲು ವ್ಯಕ್ತಪಡಿಸಿದರು. ಫೆಬ್ರವರಿ 2022ರ ಹೊತ್ತಿಗೆ ಯೋಜನೆಯು ಅಭಿವೃದ್ಧಿಯಲ್ಲಿದೆ ಎಂದು ರಾವ್ ದೃಢಪಡಿಸಿದರು. ಆದಾಗ್ಯೂ ಮೂಲ ಬರಹಗಾರರು ಮತ್ತು ನಿರ್ಮಾಪಕರಾದ ರಾಜ್ ಮತ್ತು ಡಿಕೆ ಇನ್ನೂ ಮುಂದೆ ಭಾಗಿಯಾಗಿರಲಿಲ್ಲ. ಫ್ರಾಂಚೈಸ್ ಹಕ್ಕುಗಳಿಗೆ ಸಂಬಂಧಿಸಿದ ವಿವಾದಗಳಿಂದ ನಿರ್ಮಾಪಕ ದಿನೇಶ್ ವಿಜಯನ್ ಅವರೊಂದಿಗೆ ಬೇರೆಯಾದರು. ಪರಿಣಾಮವಾಗಿ ಭಟ್ಟರು ಬರಹಗಾರರಾಗಿ ಅಧಿಕಾರ ವಹಿಸಿಕೊಂಡರು. ಉತ್ತರಭಾಗವನ್ನು ವಿಜಯನ್ ಮತ್ತು ಜ್ಯೋತಿ ದೇಶಪಾಂಡೆ ಅವರು ಏಪ್ರಿಲ್ 2023ರಲ್ಲಿ ಅಧಿಕೃತವಾಗಿ ಘೋಷಿಸಿದರು. ಪ್ರಧಾನ ಛಾಯಾಗ್ರಹಣವು ಅದೇ ವರ್ಷದ ಜುಲೈನಲ್ಲಿ ಪ್ರಾರಂಭವಾಯಿತು. ಪ್ರಾಥಮಿಕವಾಗಿ ಚಾಂದೇರಿ ಮತ್ತು ಬಿಹಾರದಲ್ಲಿ ನಡೆಯುತ್ತದೆ ಮತ್ತು 2024ರ ಮಧ್ಯಭಾಗದಲ್ಲಿ ಮುಕ್ತಾಯವಾಯಿತು. ಚಿತ್ರವು ಸಚಿನ್ ಜಿಗರ್ ಸಂಯೋಜಿಸಿದ ಸಂಗೀತದ ಸ್ಕೋರ್ ಅನ್ನು ಒಳಗೊಂಡಿದೆ, ಜೊತೆಗೆ ಜಸ್ಟಿನ್ ವರ್ಗೀಸ್ ಹೆಚ್ಚುವರಿ ಸ್ಕೋರಿಂಗ್ ಮಾಡಿದ್ದಾರೆ. ಛಾಯಾಗ್ರಹಣವನ್ನು ಜಿಷ್ಣು ಭಟ್ಟಾಚಾರ್ಯ ನಿರ್ವಹಿಸಿದ್ದು, ಸಂಕಲನವನ್ನು ಹೇಮಂತಿ ಸರ್ಕಾರ್ ನಿರ್ವಹಿಸಿದ್ದಾರೆ. ಸ್ಟ್ರೀ 2 ಅನ್ನು 15 ಆಗಸ್ಟ್ 2024ರಂದು ವಿಶ್ವದಾದ್ಯಂತ ನಾಟಕೀಯವಾಗಿ ಬಿಡುಗಡೆ ಮಾಡಲಾಯಿತು ಮತ್ತು ವಿಮರ್ಶಕರಿಂದ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು. ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ₹759 ಕೋಟಿ ಗಳಿಸಿದೆ. 2024ರ ಎರಡನೇ ಅತಿ ಹೆಚ್ಚು ಗಳಿಕೆಯ ಭಾರತೀಯ ಚಲನಚಿತ್ರವಾಗಿ ಹೊರಹೊಮ್ಮಿದೆ. 2024ರ ಅತಿ ಹೆಚ್ಚು ಗಳಿಕೆ ಮಾಡಿದ ಹಿಂದಿ ಚಲನಚಿತ್ರ ಮತ್ತು ಸಾರ್ವಕಾಲಿಕ 8ನೇ ಅತಿ ಹೆಚ್ಚು ಗಳಿಕೆಯ ಹಿಂದಿ ಚಲನಚಿತ್ರವಾಗಿದೆ.